ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ನೋಡ್ರಿಪ್ಪ, ನಾನು ಮಧ್ಯಾಹ್ನ ಕಾಲೇಜಿಂದ ಬಂದ ತಕ್ಷಣ ನಾನು ಮಕ್ಕೊಂಡ್ಬಿಟ್ಟಿದ್ದೆ ರೀ. ಊಟನೂ ಮಾಡಲಿಲ್ಲ, ಏನೂ ಇಲ್ಲ. ಯಾಕಪ್ಪ ಅಂತಂದ್ರೆ ಒಂಥರ ಸುಸ್ತಾದಂಗೆ ಆಗತ್ತೈತೆ ರೀ. ಮಕ್ಕೊಂದು 7 ಗಂಟೆಗೆ ಎದ್ದೇನು ರೀ. ಫುಲ್ ಸುಸ್ತಾದಂಗೆ ಆತೈತೆ. ತಲೆ ಫುಲ್ ನೋಸಾತೈತಿ, ಹೊಟ್ಟೆ ನೋಸಾತೈತಿ. ಆಮೇಲೆ ಮತ್ತು ನೆಗಡಿ ಆಗೈತೆ ರೀ. ಇಲ್ಲಿ ಫುಲ್ ಗಂಟ್ಲ ಎಲ್ಲ ಈ ಥರ ನೆಗಡಿ ಆದಮೇಲೆ ಈ ಥರ ಗಂಟ ಫುಲ್ ಕೆಮ್ಮು ಬರೋ ಆಗಾಗುತ್ತಲ್ಲ ರೀ, ಆ ರೀತಿ ಆಗತ್ತೈತಿ. ಫುಲ್ ಸುಸ್ತಾಗತ್ತೈತೆ ರೀ. ಆರಾಮ ಅನಿಸ್ಬಲ್ತ. ಹಾಗಾಗಿ ಏನು ಮಾಡೋಕ್ಕಾಗಲಿಲ್ಲ. ಇವಾಗ ರಾತ್ರಿ ಮತ್ತು ಮಕ್ಕೊಂದೇನು ರೀ. ಊಟನೂ ಮಾಡಲಿಲ್ಲ, ಊಟನೂ ಹೋಗ್ವಲ್ತು. ಹಾಗಾಗಿ ಇವಾಗ ಬಂದು ಮಕ್ಕೊಂದೇನು ರೀ ನಾನು. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಗುಡ್ ಮಾರ್ನಿಂಗ್ ರೀ. ಎಲ್ಲರೂ ಹೆಂಗಿದ್ರಿ? ಎಲ್ಲ ಆರಾಮದೀವಿ ಅಂತ ಅನ್ಕೊತೀವಿ. ನಾವು ಆರಾಮದೀವಿ ನೋಡಿರಿ. ಬರ್ರಿ ಇವತ್ತಿನ ವಿಡಿಯೊಳಗೆ ಏನು ವಿಶೇಷತೆ ಐತಿ ಅಂತ ನೋಡೋಣ್ರಿಪ್ಪ. ಇವತ್ತಿನ ವಿಡಿಯೋ ನೀವು ಸ್ಟಾರ್ಟ್ ಮಾಡಿರಲ್ಲ ಅಂತೀರೇನ್ರಿ. ಅರ್ಶಿಯಾಗಿ ಸ್ವಲ್ಪ ಹುಷಾರಿಲ್ರಿಪ್ಪ, ಹಾಗಾಗಿ ಮನ್ಕೊಂಡಾಡ್ರಿ. ಆಕಿ ಬೆಳಿಗ್ಗೆ ಎದ್ದು ಎಲ್ಲ ಮಾಡ್ಕೊಂಡು ಹೋಗ್ತಿದ್ಲರೆ. ಇವತ್ತು ಹುಷಾರು ಅನ್ಸಾಕತ್ತಿಲ್ಲಕಿ. ಹೋಗ್ಬಿಡು ಇವತ್ತು ದಿನ ಬಿಡು ಅಂತ ಹೇಳಾಕತ್ತೀನಿ ನಾನು. ಆಕಿ ಶಾಲೆ ಆಕಿ ಒಲ್ಲಮ್ಮ ಹೋಗಿ ನನಗತ್ತಳ. ಆಯ್ತು ಹಂಗಾದ್ರೆ ಅಂತಂದು ಆಕಿಗೆ ಒಂದು ಸ್ವಲ್ಪ ಇಲ್ಲಿ ಕಡ್ಲಿ ನೆನೆ ಹಾಕಿದ್ದೀರಿ. ನಿನ್ನೆ ಅದು ಕಡ್ಲಿ ಕಾಳು ಪಲ್ಯ ಮಾಡಿ ಒಂದಿಷ್ಟು ಚಪಾತಿ ಮಾಡಿ ಒಂದಿಟ್ಟು ಅನ್ನ ಒಗ್ಗರಣೆ ಹಾಕ್ತಾಕಿ. ಏನು ರೀ ಯಾಕೆ ಕಟ್ಕೊಂಡು ಹೋಗಲ್ಲಕ್ರಿ. ಈಗ ಸ್ವಲ್ಪ ಕಡ್ಲಿ ಇನ್ನೊಂದು ಸಲ ತೊಳ್ಕೊಂಡು ಕುದಿಯಕ್ಕೆ ಇಟ್ಬಿಡನ್ರಿ. ಕುದಿಯಕ್ಕೆ ಚಪಾತಿ ಹಿಟ್ಟು ನಾದ್ಕೊತೀನಿ ರೀ. ಇಲ್ಲಿ ನೋಡಿರಿ, ಚಪಾತಿ ಹಿಟ್ಟು ನಾದಿ ನಾನು ಒಂದಿಷ್ಟು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹೆಚ್ಚಿ ಇಟ್ಕೊಂಬಿಡನ್ರಿ. ಅವು ಕುದ್ದು ಒಂದು ತೇದ್ರ ಕಾಳು ಪಲ್ಯ ಮಾಡಕ್ಕೆ ಬರುತ್ತೆ ರೀ. ಈಗ ನೋಡಿ, ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಚ್ಕೊಂಡು ಒಂದಿಷ್ಟು ಪುಳಿಯೋಗರೆ ಮಾಡಿದ್ರೆ ಅಂತಂದು ಶೇಂಗಾ ಹಾಕ್ಯಂಡ್ರಿ, ಸಾಸಿವೆ ಜೀರಿಗೆ ಹಾಕಾಕತ್ತೀನಿ ರೀ. ಒಂದೆರಡು ಉಳ್ಳಾಗಡ್ಡಿ ಮೆಣಸಿನ್ಕಾಯಿ ಹಾಕಿ ಪುಳಿಯೋಗರೆ ಚೀಟ್ ತೊಗೊಂಬಿಟ್ಟಾಡ್ರಿ. ಅದು ಮಾಡ್ಕೊಂಡು ಹೋಗೋಕೆ ಅದನ್ನ ಮಾಡಿಬಿಡ್ತೀನಿ ರೀ. ಅದನ್ನ ನೋಡಿರಿ, ನಮ್ಮ ಅರಿಶಿಂದ ಪುಳಿಯೋಗರೆ ರೆಡಿ ಆಯ್ತು ರೀ. ನಾನು ಬೆಳಿಗ್ಗೆ ಎದ್ದು 8 ಗಂಟೆ ಅಂದ್ರೆ ನಾನು ದುಡಿಯೋ ಹೋಗ್ಬೇಕಲ್ರಿ. ಹಾಗಾಗಿ ನಾನು ಅದನ್ನೆಲ್ಲ ಕೆಲಸ ಮಾಡ್ಕೊತ ಕುಂತಿರ್ತೀನಿ ರೀ. ಬೆಳಿಗ್ಗೆ ಎದ್ದು ಆಕೆ ಏನು ಮಾಡ್ತಾ ಮಮ್ಮ ನಾನು ಮಾಡ್ತೀನಿ ಅಷ್ಟಿಗೆ ಮಾಡೈಕ್ರಿಕೆಲ್ಲ. ಆಕೆಗೆ ಊಟ ಇಲ್ದಾನೆ ಇದು ಮಾಡಂಗಿಲ್ಲ ರೀ. ಆಕೆಗೆ ಒಟ್ಟು ಏನು ರೀ ಹಾಕಲಿಕ್ಕೆ ಹೊಟ್ಟೆಗೆ ಊಟ ಬೇಕ್ರಿಕಿ. ಎಷ್ಟೊತ್ತರ ಯಾಕಲ್ಲ ಒಟ್ಟು ಮಾಡ್ಕೊಳ್ಳೋದು. ಬೆಳಿಗ್ಗೆ ಹೇಳ್ಬೇಕಂದ್ರೆ ಹೇಳತ್ತಾಳ ರೀಕಿ. ಬೇಡವಾ ನಾನು ಮಾಡ್ತೀನಿ ಅಂತಂದು ಹೇಳಿ ಆಕೆಗೆ ಮನ್ಗಿಸಿ ಬಂದೀನಿ ರೀ. ಎದ್ದು ಬಂದು ಏನು ಮಾಡ್ಲಿಕ್ಕೆ ಗೊತ್ತಿಲ್ಲ ರೀ. ಮಕ್ಕಳು ನೀನು ಅಂತ ಅಂದ ಏನು ಏನು ವಿಡಿಯೋ ಬೇಕಂದ್ರೆ ಇನ್ನೊಂದು ತಾಸಿಗೆ ಬಿಟ್ರೆ ಆಗ್ಬಿಡ ಅಂತ ಹೇಳಿ ಅಂದು ಬಂದೆ. ನನ್ನ ಟೈಮ್ ನಾನು ಬಿಡ್ತೀನಿ ರೀ ವಿಡಿಯೋ ರೀ. ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಕಡ್ಲಿ ಕಾಳನ್ನು ಕುದಿಯಾಕತ್ತು ಅದ್ರಾಗ ಮತ್ತೊಂದು ಸೀಟಿ ಮಾಡ್ಸೋಕೆಲ್ಲ ಹಾಕಿ ಇಟ್ಬಿಡ್ತೀನಿ ರೀ. ನೋಡಿರಿ, ಪುಳಿಯೋಗರೆನ ರೆಡಿ ಆಯ್ತು ನೋಡ್ರಿ. ಇವತ್ತು ಮಮ್ಮಿ ನಾಷ್ಟ ಮಾಡತ್ತಾರೆ ರೀ. ಅಡುಗೆನೇ ಮಾಡತ್ತೀನಿ ನಾವು. ನಾಷ್ಟ ಅಲ್ಲಿದ್ದು ಅಡುಗೆನೇ ಮಾಡಿದ. ಪುಳಿಯೋಗರೆ ಮಾಡೀನಿ. ಆಮೇಲೆ ಇದು ಕಾಳಿನ ಪಲ್ಯ ಅದೊಂದು ಸಿಟ್ಟಿಡೈತಿ. ಅದನ್ನ ಎಲ್ಲ ಅದ್ರಾಗ ಹಾಕಿಟ್ಬಿಡ್ತೀನಿ. ಕಾಳಿನ ಪಲ್ಯ ಮಾಡೈತಿ. ಚಪಾತಿನ ಅದು ನೋಡಿ ಕಟ್ಕೊಂಡೋಗಿ ಒಂದು ಡಬ್ಬೆ ಪುಳಿಯೋಗರೆ ಕಟ್ಕೊಂಡೋದು ಒಂದು ಡಬ್ಬಿ ಒಳಗೆ ಚಪಾತಿ ಅದನ್ನ ಹಾಕೊಂಡು ನಿನಗೆ ಏನು ಟೇಸ್ಟ್ ಬರ್ತದೆ ಅದನ್ನು ಉಣಂತಂತಿ. ಯಾಕಂದ್ರೆ ನೆಗಡಿ ಆದಾಗ ಏನು ಇದನ್ನ ಅನ್ಸಂಗಿಲ್ರಿಪ್ಪ. ಗುಳಿಗೆ ತೊಗೊಂಡಿ ನಮ್ಮ ಮೊದಲ ಗುಳಿಗೆ ಕೊಡ್ತೀನಿ. ಏನರ ತಿಂದು ಗುಳಿಗೆ ತೊಗೊಂಡು ಸ್ವಲ್ಪ ಅಂದ್ರೆ ಕಡಿಮೆ ಅನ್ಸುತ್ತೆ ನಿನಗದು. ಇವತ್ತು ಬಿಡುವ ಅಂತ ಹೇಳಿದ್ರೆ ಯಾಕೆ ಬಿಡಲಿಲ್ಲ ನೀನು? ಪಾಠ ಮಾಡತ್ತಾರೆ ಸರ್ ಇವತ್ತು. ಹೌದಾ, ಅಂದ್ರೆ ಆರಾಮಿಲ್ಲಲ್ಲ. ಅದಕ್ಕೆ ನಾನು ಬಿಡು ಅಂತ ಹೇಳಂಗೆ ಎಲ್ಲಿ ಬಿಡ್ರಿ ನನಗೆ. ಶಾಲೆ ಮೊನ್ನೆ ಅಮ್ಮ ಬಿಡು ಅಂತ ಹೇಳಿದ್ರೆ ನಾನು ಅಮ್ಮಗನ ಬೇದಿನಿ ಹೋಗಿ ಬಿಡ್ರಿಪ್ಪ ಮಧ್ಯಾಹ್ನ ಬರ್ತಾರ ಅಂದ್ರೆ ಅಮ್ಮ ನನಗೆ ಬೇದಾರಿ. ಇವ್ರು ಏನು ಮಾಡ್ತಾರೋ ಗೊತ್ತಿಲ್ಲರಿಪ್ಪ. ಮತ್ತು ಹುಡುಗರು ಬಿಡ್ತೀವಂತಾರ ಈಗ ಹೋಗಂತ ಹೊಡ ಅಂತಂದು ಮತ್ತು ನನಗೆ ಬೇಯ್ಬಾರ್ದಲ್ಲ ರೀ. ಅದಕ್ಕೆ ಇವ್ರಿಗೆ ಮ್ಯಾಗ ಬಿಟ್ಟಿದ್ರಿ. ಅದು ಬಿಡೋದು ಹೋಗೋದು. ಈಗ ನೋಡ್ರಿ ಅರ್ಶಿಣ ಚಪಾತಿನ ರೆಡಿ ಅದು ನೋಡ್ರಿ. ತಲೆ ಬಾಚಿಲ್ಲ ನಿಂಗೆ? ಮಕ್ಕ ತಗೊಂಡಿಲ್ಲ ನೀನು? ಏನು ಉಣ್ಬೇಕಾಗಿತ್ತು? ಏನು ಗುಳಿಗೆ ಕೊಡ್ತೀನಿ. ಅದಕ್ಕೆ ಸ್ವಲ್ಪ ಗುಳಿಗೆ ಕೊಡ್ತೀನಿ. ಏನರ ಊಟ ಮಾಡಿ ನೀನೀಗ ಗುಳಿಗೆ ತೊಗೊಂಡು ಹೋಗಿ. ಮತ್ತು ಹಂಗೆ ಒಂದು ಮತ್ತು ಸುಸ್ತಾಕತಿ. ಎಲ್ಲರಿಗೂ ಹಂಗಾಗೈತೆ. ಅದು ಕ್ಲೈಮೇಟ್ ಚೇಂಜ್ ಆಗ್ಬಿಟ್ಟೈತಿ. ಈಗ ಕ್ಲೈಮೇಟ್ ಚೇಂಜ್ ಆಗಿದ್ದಕ್ಕೆ ಹಂಗೆ ಆಗತ್ತಿರೋದು. ತಲೆ ಬಾಚಿಲ್ಲ ಅರ್ಶಿಯ? ಐತೆ ನೋಡು, ಅಲ್ಲಿ ಒಳಗಾರ ಟಿ ವಿ ಕೆಳಗಡೆ ಇರ್ತೈತೆ ನೋಡು ಬಾಚಿನ್ಕಿ. ಲಂಚ್ ಪುಳಿಯೋಗರೆ ಹಾಕೊಂಡಿಮ್ಮ. ಒಂದು ಸ್ವಲ್ಪ ಊಟನೂ ಮಾಡವ. ಗುಳಿಗೆ ತೊಗೊಂಡಿದ್ದೆ ಅದಕ್ಕೆ. ಹಾಂ, ಈಗ ಹಂಗೆ ಹೋಯ್ಕಿಯ ಹಾಗೆ ಚಹಾ ಮಾಡಿ ನೋಡಿ. ಚಹಾ ಕೊಡ್ರಿ ಒಂದು ಕಪ್. ಬಿಸಿಟ್ಟು ತೊಗೊಂಬರ್ಲ? ಚಹಾನ ಕುಡಿಯಂಗಿಲ್ಲ ರೀ ಆಕಿ. ಸಿಟಿ ಎತ್ತಿ ಬಿಡೋದು. ಕಡ್ಲಿ ಕಪ್ಪಲ್ಲಿ ಏನತ್ತು ನೋಡೋದು. ಅದ್ರಾಗ ಹಾಕೆಲ್ಲ ಇಟ್ಬಿಟ್ಟಿದ್ದೀರಿ ಮತ್ತೊಂದು ಸಿಟಿ. ಇನ್ನೊಂದು ಸ್ವಲ್ಪ ಹಣ ಕುದಿತಾವ ಅಂತೇಳಂದು. ಇನ್ನೊಂದು ಸ್ವಲ್ಪ ಐತ್ರಿ ಚಪಾತಿ ತಿಂಪಾಳಿಲ್ಲ. ಅದು ಆಮೇಲೆ ಮಾಡ್ಕೊತೀನಿ ರೀ ನಾವು. ಈಗ ತಿರ್ಲಿ ಬಾಚೋದು ಅರ್ಜೆಂಟ್ ಇತ್ತು ರೀ. ಟೈಮ್ ಆತ ಇನ್ನೂ ಇಲ್ಲ ಇನ್ನೂ. ಸಾನಿಯಾ ಬರಲಿಲ್ಲ ನೋಡಿ. ಇನ್ನು ಅಲ್ಲಿದ್ದವ್ರು ಹೋಗಲ್ಲ ಅದು ಹುಡುಗಿ ಪಾಪ.
ನಡ್ಕೊತ ಬರ್ಬೇಕು ಆಕಿ ವಾಕಿಂಗ್ ಅದ ಆಕೈತೆ ಅದು ವಾಕಿಂಗ್ ಆಕೈತೆ ಆಕಿಗೆ ಅದು ಚಲೋ ಅದು ಆಗೈತಲ್ಲ ನೋಡು ನೀರು ನೋಡು ನೀರು ಮುಗಿಲ್ಲ ಕೈ ಆಡ ಚಪಾತಿನ ಕಾಳಿಂಪಲ್ಯನ ಕಟ್ಕೊಂಬಿಡು 2 ಚಪಾತಿ ಕಾಳಿಂಪಲ್ಯ ಇವು ಡಬ್ಬಿನ ಕಳಿಸಿದ್ರಿಪ್ಪ ನಮ್ಮ ಹರ್ಷಿಗೊಂದು ಮತ್ತು ಆಸಿಫ್ಗೊಂದು ಆಸಿಫ್ ಕೆಲಸ ಕೊಂಡಿದ್ನಲ್ರಿ ಅದ್ರಾಗ ಕೊಟ್ಟು ಕಳಿಸ್ರಿ ಅವಂಗ ಅಂತಂದು ಎಷ್ಟು ಯೂಸ್ ಆದ ನೋಡ್ರಿ ಈಗ ಹರ್ಷಿಯಾಗ್ರಿ ಅವು ಇನ್ನೊಂದು ಐತಲ್ಲ ಇದ್ರಾಗ ಅದು ಇದು ಚಪಾತಿ ಇಟ್ಕೊಂಬಿಡು ಅದ್ರಾಗ ಓಹೋ ಅದ್ರಾಗ ಇಟ್ಟಂತೇನ ಬಿಸಿ ಇರ್ತಾನ ಹರ್ಷಿ ಅದ್ರಾಗ ಕಟ್ಕೊಂಡು ಹೋಗಿರ್ತಿಯಲ್ಲ ಜರ್ಮನ್ ಹಾಳಿರ್ತಾವಲ್ರಿ ಅದ್ರೊಳಗೆ ಸಿಲ್ವರ್ ಹಾಳಿ ಅದ್ರೊಳಗೆ ಹಾಕೊಂಡು ಕಾಂತ್ರಿಕೆ ಚಪಾತಿ ಬಿಸಿ ಇರ್ತೈತಿ ನೋಡ್ರಿ ಅದು ನಾವು ಏನರ ಪಲಾವ್ ಅದು ಏನರ ಮಾಡಿ ಇದು ಮಾಡ್ತಿರ್ತೀವಲ್ರಿ ಎಷ್ಟೊತ್ತಾದ್ರೂ ಬಿಸಿನೇ ಇರ್ತಾವ್ರಿ ಒಟ್ಟು ಅರ್ರಂಗೆ ಇಲ್ರಿ ಅದ್ರೊಳಗೆ ರೀ ನೀನು ರಾತ್ರಿ ಊಟ ಮಾಡಿಲ್ಲ ಏನು ಒಂಚೂರು ಉಣ್ಮ ನೀನು ರಾತ್ರಿ ಹಂಗೆ ಮಕ್ಕೊಂಡಾಳ್ರಿ ಆಕಿ ಸಂಜೆ ಬಂದು ಒಂದು ಹಸಿ ತಿಂದಾಕಿ ನೋಡ್ರಿಪ್ಪ ನನಗಂತೂ ಭಾಳ ಸುಸ್ತಾಗತ್ತಿತ್ತು ಅದಕ್ಕೆ ಇವತ್ತು ನಾನಂತೂ ಫುಲ್ಲು ಲೇಟಾಗಿ ಎದ್ಬಿಟ್ಟೆ ಮತ್ತು ಮಮ್ಮಿ ಇಲ್ಲ ತಗೊಂಡು ನಾನು ನಾಷ್ಟ ಕಟ್ಕೊಂಡು ಹೋಗೋದಿದ್ದಿಲ್ಲ ಇವತ್ತು ಏನು ಮಾಡ್ಕೊಂಡಿಲ್ಲ ಅಂತಂದು ಮತ್ತು ಮಮ್ಮಿ ಇಲ್ಲ ನಾನು ಮಾಡಿಕೊಡ್ತೇನೆ ತಡಿ ಅಂತಂದು ಮಾಡಿಕೊಟ್ರಿ ಇವಾಗ ಅದನ್ನು ಕಟ್ಕೊಂಡೇನಿ ನಾಷ್ಟನೂ ಮಾಡಿಲ್ಲ ರೀ ನಾನು ಹೋಗ್ವಲ್ತ ಇಲ್ಲೆಲ್ಲ ಫುಲ್ಲು ಗಂಟ್ಲ ಫುಲ್ ಇದು ಆಗತ್ತೈತಿ ಹಿಂಗೆ ಕೆರ್ದಂಗೆ ಆಗತ್ತೈತಿ ಹಂಗೆ ಉಳ್ಳಂಗಾಗವಲ್ತ್ರಿ ಹಾಗಾಗಿ ನಾನು ಮತ್ತು ಮಮ್ಮಿ ಇವತ್ತು ಕಾಲೇಜಿಗೆ ಬಿಡು ಅಂತಂದ್ರಿ ಆದ್ರೆ ಮತ್ತು ಇವತ್ತು ಮಾಡಿದ ಪಾಠ ಮತ್ತು ನಾಳೆ ಮಾಡೋದಿಲ್ಲ ರೀ ನಮ್ಮ ದಾದಿನ ಹಂಗೆ ಅಂತಾರೆ ನನಗೆ ಭಾಳ ಜನ ಕಮೆಂಟು ಮಾಡಿದ್ರಿ ನಿಮ್ಮ ದಾದಿ ಮತ್ತು ಕೇಳಬೇಡ ಓದು ಅಂತಂದು ಅದಕ್ಕೆ ನಾನು ಸ್ಕೂಲಿಗೆ ಹೋಗ್ತೇನೆ ರೀ ಮಧ್ಯಾಹ್ನ ತನಕ ಹೋಗಿ ಬರ್ತೇನೆ ರೀ ಒಂದಿನ ಮತ್ತು ಪಾಠ ಬಿಟ್ಟಪ್ಪ ಅಂತಂದ್ರೆ ಅದು ತಿಳಿಯೋದೇ ಇಲ್ಲ ರೀ ಅವ್ರು ಮತ್ತು ಇನ್ನೂ ಮಾಡೋದು ಇಲ್ಲ ಹಾಗಾಗಿ ಹೋಗ್ತೀನಿ ರೀ ನಾನು ಮಧ್ಯಾಹ್ನ ಬರ್ತೇನಲ್ರಿ ಹಾಗಾಗಿ ಹೋಗಿ ಬಂದುಬಿಡ್ತೇನೆ ರೀ ಮಧ್ಯಾಹ್ನ 3 ಗಂಟೆ ಅಂದರೆ ಬಂದುಬಿಡ್ತೇನೆ ರೀ ನಾನು ಹಾಗಾಗಿ ಇವಾಗ ಹೋಗತ್ತೇನೆ ರೀ ನಾನು ಕಾಲೇಜಿಗೆ ಇವಾಗ ಸಾನ್ಯಾ ಬರ್ತಾಳ್ರಿ ಈಗ 9 ಗಂಟೆ ಆಗೈತೆ ರೀ ಇನ್ನೂ 10 ನಿಮಿಷ ಐತಿ ಇವಾಗ ಸಾನ್ಯಾ ಬರ್ತಾಳೆ ಇವಾಗ ಹೋಗಿ ಬರ್ತೀವಿ ರೀ ನಾವು ಕಾಲೇಜಿಗೆ ಇವಾಗ ಸಾನ್ಯಾ ಬಂದೆ ರೀ ಇವಾಗ ಅದಕ್ಕೆ ಕಾಲೇಜಿಗೆ ಹೋಗತ್ತೇನೆ ರೀ ನಾನು ಇವಾಗ 9:05 ಆತು ರೀ ಇವಾಗ ಹೋಗತ್ತೀವಿ ರೀ ನಾವು ಅಂದ್ರೆ 3 ಗಂಟೆಗೆ ಬರ್ತೇನೆ ರೀ ನಾನು ಮತ್ತು ಈ ಒಂದು ವ್ಲಾಗ್ ಒಳಗೆ ನನಗೇನು ಜಾಸ್ತಿ ಮಾಡೋಕ್ಕಾಗಿಲ್ಲ ರೀ ಯಾಕಪ್ಪ ಅಂತಂದ್ರೆ ನನಗೆ ಫುಲ್ಲ ಮಾತಾಡೋಕ್ಕೂ ಬರವಲ್ತು ರೀ ಅಷ್ಟು ಫುಲ್ಲು ಸುಸ್ತಾಗತ್ತೈತಿ ಹಾಗಾಗಿ ನಿಮ್ಗೇನಾದರೂ ನನ್ನ ಈ ಒಂದು ವ್ಲಾಗ್ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ನನ್ನ ಚಾನಲ್ಗೊಂದು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಿಗೋಣ ನೆಕ್ಸ್ಟ್ ವ್ಲಾಗ್ ಒಳಗೆ ಬಾಯ್